ಒಂದು ನಿಮಿಷ ಸರ್, ಆಯ್ತು. ಸಿದ್ದರಾಮಯ್ಯನವರ ಲೀಡರ್ಶಿಪ್ ಅನ್ನ ಈ ಬಾರಿ, ಕಳೆದ ಬಾರಿ ವಾಸ್ ವೆರಿ ಸ್ಟ್ರಾಂಗ್. ಆವಾಗ ಹೈಕಮಾಂಡ್ ಕಮ್ಮಿಕ್ ಅಂತ ಇರ್ಲಿಲ್ಲ. ಬಟ್ ಈ ಬಾರಿ ಡೆಫಿನೆಟ್ಲಿ ಐ ಬಿಲೀವ್ ಅವರು ಒಂದು ಸಮಾವೇಶ ಮಾಡ್ತೀನಿ ಅಂದ್ರೂ ಬಿಡ್ಲಿಲ್ಲ, ಸಮಾವೇಶ ಮಾಡ್ತೀನಿ ಅಂದ್ರು ಬಿಡ್ಲಿಲ್ಲ, ಮತ್ತು ದಲಿತರು ಊಟಕ್ಕೆ ಸೇರ್ತೀನಿ ಅಂದ್ರೂ ಬಿಡ್ಲಿಲ್ಲ. ಆಯ್ತು, ಅದರ ಜೊತೆಗೆ ಸಿದ್ದರಾಮಯ್ಯನವರು ಈ ನಾಡಿನ ಅಹಿಂದ ವರ್ಗಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾವು ಏನ್ ಮಾಡ್ತೀವಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ಅದೇ ಶೋಷಿತರು ಮತ್ತು ದಮನಿತರು ಯಾರಿದ್ದಾರೆ ಅವರ ಪರ ನಾನು ನಿಲ್ತೀನಿ, ಅವ್ರಿಗೆ ನ್ಯಾಯವನ್ನ ಒದಗಿಸ್ತೀನಿ, ಅವ್ರಿಗೆ ಸಾಮಾಜಿಕ ಭದ್ರತೆ ಸೇರಿದಂತೆ ಏನು ಕಡೆಗಣಿಸಲ್ಪಟ್ಟಿದ್ದಾರೆ ಅವರ ಸಾರ್ವತೋಮುಖ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಸಮೀಕ್ಷೆಯಲ್ಲಿ ನಾನು ಅವ್ರನ್ನ ಉದ್ಧರಿಸ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಕೊಟ್ರು. ಆದರೆ ಆ ಕಮಿಟ್ಮೆಂಟ್ಗೆ ಎಲ್ಲಿಂದಲೋ ವಿರೋಧ ವ್ಯಕ್ತವಾಯಿತು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆ ಕಮಿಟ್ಮೆಂಟ್ ಇಂದ ಅವ್ರಿಗೆ ಹಿಂದೆ ಸರಿಯೋದಿದೆಯಲ್ಲ ಸರ್, ಅದು ಅವರು ಈ ವರ್ಗಕ್ಕೆ ಮಾಡಿದಂತ ಅತಿ ದೊಡ್ಡ ಅನ್ಯಾಯ. ಈಗ ಹೈಕಮಾಂಡ್ ಹೇಳ್ತಾರೆ ಸರ್, ದೇವರಾಜ್ ಅರಸ್ ಅವರು ತರುವಾಗ ಎಷ್ಟು ವಿರೋಧ ಇತ್ತು. ಇದೇ ಭೂಮಾಲೀಕರು, ಇದೇ ಬಂಡವಾಳಶಾಹಿಗಳು, ಇದೇ ಪ್ರಬಲ ವರ್ಗದವರು ಎಷ್ಟು ವಿರೋಧ. ತಂದೆ ಭೀಮಣ್ಣ ಖಂಡ್ರೆ ಸಹ ಅವತ್ತು ಇದೇ ಈ ವರದಿಯನ್ನು, ಅವನೂರು ವರದಿನ ಬೆಂಕಿ ಇಟ್ಟರು, ಶಾಸನದಲ್ಲಿ ಹರಿದು ಬಿಸಾಕಿದ್ರು. ಆದ್ರೂ ಸಹ ದೇವರಾಜ್ ಅರಸು ಅವರ ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಅವತ್ತು ಅವನೂರು ವರದಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಬಟ್ ನಾನು ಮುಂದುವರೆದು ಅದನ್ನೇ ಕೇಳಕ್ ಹೋಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅವರ ಲೀಡರ್ಶಿಪ್ನ ದಮನಗೊಳಿಸಿ ಈ ಒಂದು ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ. ನೋಡಿ, ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇವರಿಗೆ ಅಬ್ಜೆಕ್ಷನ್ ಇದೆ ಸರ್. ಯಾಕೆ ಅಂತಂದ್ರೆ, ಈಗ ದೇವರಾಜ್ ಅರಸ್ ಅವರು ಎಷ್ಟು ದೊಡ್ಡ ಕಮ್ಯುನಿಟಿ ಸರ್ ಅವ್ರದ್ದು, ಒಂದ್ ನಿಮಿಷ ತಡ್ರಿ ಸರ್, ಎಷ್ಟು ದೊಡ್ಡ ಕಮ್ಯುನಿಟಿ ಸರ್ ಅವ್ರದ್ದು, ಮೈನರ್ ಕಮ್ಯುನಿಟಿ, ಬಟ್ ಆದ್ರೂ ಕೂಡ ಒಂದು ರಾಜಮನೆತನ. ಹೌದಾ? ಆಯ್ತು. ಅವರು OBC-ನ 100%. ಯಾರು ದೇವರಾಜ್ ಅರಸ್ ಅವರು? ಅರಸು ಕಮ್ಯುನಿಟಿ ಅವರು ಹೇಳಿ. ಇವರು VP ಸಿಂಗ್ ಅವರು ಒಂದು ಮಂಡಲ್ ವರದಿ ಇಂಪ್ಲಿಮೆಂಟ್ ಹೌದಲ್ವಾ? ಸಿದ್ದರಾಮಯ್ಯನವರು ಅದೇ ವರ್ಗಕ್ಕೆ ಸೇರಿದವರು. ಹೌದಾ? ಅಲ್ಲ, ಅದೇ ಕಮ್ಯುನಿಟಿಗೆ ಅಹಿಂದ. ಸೊ ಇವ್ರ ಬದ್ಧತೆಯನ್ನ ಪ್ರದರ್ಶನ ಮಾಡಕ್ಕಾಗಲ್ಲ, ಇವ್ರ ಬದ್ಧತೆ ಪ್ರದರ್ಶನ ಮಾಡಕ್ಕಾಗಲ್ಲ, ಯಾಕಂದ್ರೆ ಹೈಕಮಾಂಡ್ ಬಿಡ್ಲಿಲ್ಲ ಅಂತ. ಅದನ್ನೇ ಹೇಳಕೋದೆ ನಾನು. ಇಲ್ಲೆಲ್ಲ ಈಗ ನಾ ಟಿಪ್ಪಣಿ ಮಾಡ್ಕೊಂಡ್ ಬಂದಿರೋದು, ಸಿದ್ದರಾಮಯ್ಯ ಇವತ್ತು ಹೈಕಮಾಂಡ್ ಏನ್ ಮುಖ ಇದೆ ಅಂತ ಇವತ್ತು OBC ಸಲಹಾ ಮಂಡಳಿ ಸಭೆ ಇಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದೆ, ಅದನ್ನ ಕಸದ ಬುಟ್ಟಿಗೆ ಹಾಕಿ ಇವರು. ನಾನು ಹೇಳಕ್ ಬಂದಿದ್ದೀನಿ, ಇವತ್ತು ಸಿದ್ದರಾಮಯ್ಯನ ಮುಖ ಇಟ್ಕೊಂಡು ಮತ ಬ್ಯಾಂಕ್ ತಗೊಂಡು ಕಾಂಗ್ರೆಸ್ ಇವತ್ತು ಹೈಂದ ವರ್ಗಗಳಿಗೆ ದ್ರೋಹ ಮಾಡ್ತಾ ಇದೆ. ಅವ್ರಿಗೆ ಯಾವ್ದೋ ಸಲ್ಬೇಕ. ನಾನು ನೋಡಿ, ಪ್ರಬಲ ಖಾತೆಗಳು ಕೊಡೋದು ಒಂದೇ ಒಂದು OBC ಮಿನಿಸ್ಟರ್ಗೆ ಸ್ಟ್ರಾಂಗ್ ಮಿನಿಸ್ಟರ್ ಕೊಡಲ್ಲ. ನೀವು ನೋಡಿ, ಉದಾಹರಣೆಗೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ 10-15 ಪ್ರಾಧಿಕಾರ ಇದೆ. ಯಾವ್ದಾನ ಒಂದೇ ಒಂದು ಪ್ರಾಧಿಕಾರಕ್ಕೆ OBC-ಗಳನ್ನ ಅಧ್ಯಕ್ಷರು ಮಾಡಿದಾರೆ ಕೇಳಿ. ಈ ರೀತಿಯಾದಂತ ಅನೇಕ ದ್ರೋಹಗಳಾಗಿದೆ, ಒಂದಲ್ಲ ಎರಡಲ್ಲ. ವಿಲ್ ಕಮ್ ಬ್ಯಾಕ್. ಒಂದಂತೂ ಸತ್ಯ, ಸಮಾಜದ ಅತ್ಯಂತ ಹಿಂದುಳಿದ ಜಾತಿಗಳನ್ನ ಮುಖ್ಯವಾಹಿನಿಗೆ ತರುವಂತ ಒಂದು ಅದ್ಭುತ ಅವಕಾಶವನ್ನ ಕಾಂಗ್ರೆಸ್ ಕೈ ಚೆಲ್ಲಿತು, ಬಿಕಾಸ್ ಆಫ್ ಹೈಕಮಾಂಡ್, ಬಿಕಾಸ್ ಆಫ್ ರಾಹುಲ್ ಗಾಂಧಿ. ಸೊ ಈ ದಮನಿತರ ಒಂದು ದನಿಯನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಪರಿಗಣಿಸದೆ ಈ ಸಮೀಕ್ಷೆಯ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ ರಾಹುಲ್ ಗಾಂಧಿ ಅವರು ಇವತ್ತು OBC ಸಲಹಾ ಮಂಡಳಿ ಸಭೆಯನ್ನ ಬೆಂಗಳೂರಲ್ಲಿ ಮಾಡಕ್ ಬಂದಿದ್ದಾರೆ. ಸೊ ಏನು ಕಮಿಟ್ಮೆಂಟ್ ಇದೆ ಇವರಿಗೆ, ಏನು ಕಮಿಟ್ಮೆಂಟ್ ಇದೆ ಅಂತ ಇವರು ಈ ಸಭೆ ಮಾಡಕ್ಕೆ ಬಂದಿದ್ದಾರೆ? ಐ ಡೋಂಟ್ ನೋ. ಏನೋ ಒಂಥರ ಇದೊಂಥರ ಪ್ರಯೋಗ ಶಾಲೆ ಆಗ್ಬಿಟ್ಟಿದೆ ಅಪ್ಪ ಕರ್ನಾಟಕ. ಸುರ್ಜೇವಾಲಾ ಬಂದು ಸಚಿವರ ಮೇಲೆ, ಶಾಸಕರ ಮೇಲೆ ಪ್ರಯೋಗ. ರಾಹುಲ್ ಗಾಂಧಿ ಅವ್ರು ಬಂದ್ಬಿಟ್ಟು ಡಸ್ಟ್ಬಿನ್ ಮೇಲೆ ಡಾಲೋ ಅಂತ ಅಂದ್ಬಿಟ್ಟು ಅದೇ ವರ್ಗಗಳದ್ದು ಏನೋ ಮಾಡ್ತಾರಂತ ಇಲ್ಲಿಗೆ ಬಂದು.